ನಿವೃತ್ತ ಶಿಕ್ಷಕ ನಟರಾಜ್ರವರಿಗೆ ಬೀಳ್ಕೊಡುಗೆ ಸಮಾರಂಭ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ನಟರಾಜ್ರವರು ನಿವೃತ್ತಿ ಹೊಂದಿದ ಕಾರಣ ಲಕ್ಷ್ಮೀಸಾಗರ ಕಸ್ಟಮರ್ ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ನಟರಾಜ್, ಸರ್ಕಾರಿ ಶಾಲೆಯಲ್ಲಿ ಓದೋದೇ ಒಂದು ಪುಣ್ಯ. ಅದರಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪಾಠ ಮಾಡುವ ಹುದ್ದೆ ಸಿಗೋದು ಇನ್ನೂ ಪೂರ್ವಜನ್ಮದ ಪುಣ್ಯ. ಸರ್ಕಾರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಮ್ಮ ಮಕ್ಕಳನ್ನ ಮತ್ತು ಅಕ್ಕಪಕ್ಕದ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವ ಕೆಲಸ ಮಾಡಬೇಕಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಇಂದು ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿದ್ದಾರೆ. ಹಾಗೂ ಅದೆಷ್ಟೋ ಜನ ಡಾಕ್ಟರ್ಸ್, ಇಂಜಿನಿಯರ್ಸ್, ವಿಜ್ಞಾನಿಗಳು ಮತ್ತು ಇನ್ನಿತರ ಬೇರೆ ಬೇರೆ ಹುದ್ದೆಗಳಲ್ಲಿದ್ದಾರೆ. ಅದಕ್ಕೆ ಶಿಕ್ಷಕ ಎಂಬ ಗುರುವಿನಿಂದ ಮಾತ್ರ ಸಾಧ್ಯ. ಇಂತಹ ಹುದ್ದೆ ನನಗೆ ಮುಂದಿನ ಜನ್ಮದಲ್ಲಿ ಸಿಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಿಆರ್ಪಿ ರಾಧಾ, ಮುನಿಸ್ವಾಮಿ, ಅಶೋಕ್ ಕುಮಾರ್, ವಸಂತ, ವೆಂಕಟಾಚಲಪತಿ, ವೆಂಕಟರಮಣಪ್ಪ, ನಾಗರಾಜ್, ಎಸ್ಎಂ ವೆಂಕಟೇಶಪ್ಪ, ಸುರೇಶ್, ಮಂಜುನಾಥ್ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು. ಸುದೀರ್ಘ ಸೇವೆಯನ್ನು ಸಲ್ಲಿಸುತ್ತಾರೆ. ಪ್ರಥಮವಾಗಿ ಜನ್ನಪಲ್ಲಿ ಶಾಲೆಯಲ್ಲಿ 2 ವರ್ಷ, ಮತ್ತೆ ಹರಡುಕುಂಟೆ ಶಾಲೆಯಲ್ಲಿ 10 ವರ್ಷ, ಇಲ್ಲಿ ಪಿಣಿನಗರ ಶಾಲೆಯಲ್ಲಿ 17 ವರ್ಷ, ಒಟ್ಟು 32 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಡಿಸೆಂಬರ್ 31ನೇ ತಾರೀಕು ನಿವೃತ್ತರಾಗಿರ್ತಾರೆ. ಅದರಿಂದ ಅವರ ಒಂದು ನಿವೃತ್ತ ಕಾರ್ಯಕ್ರಮವನ್ನ ನಾವು ಇಲ್ಲಿ ಹಮ್ಮಿಕೊಂಡಿದ್ದು, ಅವರ ನಿವೃತ್ತಿ ನಂತರದ ಜೀವನ ಸುಖ, ಸಂತೋಷ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಅಂತ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ